ಶಿವರಾಮ್ ಕಾರಂತರ ಮರಳಿ ಮಣ್ಣಿಗೆ ಕಾದಂಬರಿಯ 6ನೇ ಅಧ್ಯಾಯವನ್ನು ನಾವಿವಾಗ ನೋಡ್ತಾ ಇದ್ದೀವಿ. ಈ 15 ದಿವಸಗಳೆಂದರೆ ಐತಾಳರ ಮನೆಯು ಧರ್ಮಶಾಲೆ, ಸಂತೆ, ಕಂಬಳಗಳ ಕಲಸು ಮೇಲೋಗರವಿದ್ದಂತೆ. ಬಂದು ಹೋಗುವವರ ಕೋಲಾಹಲ, ಉಂಡು ತೇಗುವವರ ಕರಕರೆ ಇವುಗಳಿಂದ ಕಿವಿ ಕಿವುಡಾಗಬೇಕು. ಮನೆಯ ಯಜಮಾನಿಗೆ ಈ ಸಮಾರಾಧನೆಯ ಮಟ್ಟಿಗಾದರೂ ಶೀನಮ್ಮಯ್ಯನ ಕೈಯಲ್ಲಿ ಬಂದಿದೆ. ಅವನು ಮುಂಚಿನ ದಿನ ನಡುರಾತ್ರಿಯಲ್ಲಿ ಭರವಸೆ ಕೊಟ್ಟಂತೆ ಬೆಳಗಿನ ಜಾವವೇ ಅಗೇಡಿಗೆ ನೀರನ್ನು ಮುಗಿದು ಬಂದು ಐತಾಳರ ಮನೆಯಲ್ಲಿ ಹಾಜರಾದನು. ಶೀನನ ಗಂಟಲು ತೆರೆದರೆ ಗರ್ಭ ನಿರ್ಭೇದವಾಗಬೇಕು ಅನ್ನುತ್ತಾರಲ್ಲ, ಆ ಮಾದರಿಯದು. ಅವನ ಮನೆಯಾಕೆಯು ಯಜಮಾನಿಕೆಗೆ ಜತೆಯಲ್ಲಿಯೇ ಬಂದಿದ್ದಳು. ಅವಳು ಮೆಲ್ಲಗೆ ಮಾತನಾಡಿದರೆ 300 ಗಜಕ್ಕೆ ಕೇಳಿಸುವುದು ರೂಢಿ. ಇವರೆಲ್ಲರಿಗೂ ಕಡಲಿನ ಮೊರೆತವನ್ನು ಮೊರೆಯಿಸುವಂತೆ ಮಾತನಾಡಿಯೇ ಅಭ್ಯಾಸ. ಹೀಗಿರಲು ಐತಾಳರ ಮನೆಯು ಜನರಿಂದ ತುಂಬಿದಾಗಲಂತೂ ಗದ್ದಲವಾಗುವುದು ಸರಿಯೇ. ಅಲ್ಲದೆ ಬರಿಯ ಇವರೇ 10-8 ಮಂದಿ ಇದ್ದರೂ ಆಚೀಚೆ ಹೋಗುವವರಿಗೆ ಇಲ್ಲಿ 1000 ಜನಗಳ ಸಂದಣಿ ಸೇರಿರಬಹುದೆಂಬ ಭಾವನೆಯನ್ನು ತರುತ್ತಿತ್ತು. ಐತಾಳರು ಮದುವಣಿಗರಾದರೇನು? ಮದುವೆ ನಡೆಯಬೇಕಾದುದು 4 ದಿನ ತಡೆದ ಬಳಿಕ ಈಗ ತೀರಾ ಆಪ್ತೇಷ್ಟರ ಮನೆಗೆ ಹೇಳಿಕೆಗೆ ಹೋಗುವರಾರು? ದೂರ ದೂರದಲ್ಲಿಗೆ ಶೀನನನ್ನೋ ಇನ್ನಾರನ್ನೋ ಕಳುಹಿಸಬಹುದು. ಆದರೆ ತೀರಾ ಸಮೀಪದ ಬಂಧುಗಳಲ್ಲಿ ಪೌರೋಹಿತ್ಯದ ಮನೆಗಳಿಗೆ ಮದುವಣಿಗರಾಗುವ ತಾವೇ ನಾಚಿಕೆಯನ್ನು ಬದಿಗಿರಿಸಿ ಹೋಗಿ ಹೇಳಿ ಬರಬೇಕು. ಮನೆಯವರಾದ ಬದಲು ಗಂಡಸರಿಲ್ಲದುದರಿಂದ ಶೀನಯ್ಯನಿಗೆ ತಾನು ಯಜಮಾನಿಕೆಯ ಪಟ್ಟ ಸಲ್ಲಿಸಿದರೂ ತಮ್ಮ ಈ ಹೊರೆಯನ್ನು ತಾವೇ ಹೊರುವುದು ತೀರಾ ಅವಶ್ಯವಾಗಿತ್ತು. ಆದರೆ ಒಂದು ಮಾತು ನಿಜ. ಚಪ್ಪರದ ಅಬ್ಬರವನ್ನು ಕಂಡು ಊರವರಿಗೆ ಅನುಮಾನವಾಗಿದ್ದರೂ ಹಿಂದಿನ ರಾತ್ರಿಯ ತಂತಿ ಸಂಧಾನದಿಂದಾಗಿ ಐತಾಳರಿಗೆ ಮರುಮದುವೆಯಂತೆ ಎಂಬ ಸುದ್ದಿಯು ಊರ ಗಾಳಿಯೊಂದಿಗೆ ಬೆರೆತು ಪಡುಕೆರೆಯಿಂದ ಮೂಡಕೆರೆಯ ತನಕ ಬೀಸಿಬಿಟ್ಟಿತು. ಐತಾಳರು ಅಕ್ಷತೆಯ ಬಟ್ಟಲನ್ನು ಹಿಡಿದುಕೊಂಡು ತಮ್ಮ ಗೆಳೆಯರಲ್ಲಿ ನಿಂತರೆ ಸಾಕು, ಅವರೇ ಹೇಳಿ ಮುಗಿಸ್ತಾರೆ. ಆಯ್ತು, ಬರ್ತೀನಿ ಎಂದು. ಎಷ್ಟು ಗಳಿಗೆಲ್ಲನಾ ಎಂದು ಅವರು ಪ್ರಶ್ನೆ ಕೇಳಿದರೆ ಮುಂದೆ ಇವರು ಉತ್ತರ ಕೊಟ್ಟರಾಯಿತು. ಅಂತೂ ಐತಾಳರು ತಮ್ಮ ಕರ್ತವ್ಯವನ್ನು ನೆರವೇರಿಸಲು ಹೊರಟರು. ಹೋದಲ್ಲೆಲ್ಲವೂ ಒಂದೇ ರೀತಿಯಾದ ಸ್ವಾಗತ ಸಿಕ್ಕಿತು. ಅಲ್ಲಿ ಹೆಚ್ಚಿನ ಸರಸಗಳಿಗೆ ಅವಕಾಶವಿಲ್ಲವಾದರೂ ತಮ್ಮೊಳಗಿನ ಅನುಮಾನವನ್ನು ತಾವೇ ನಿವಾರಿಸುವವರಂತೆ, ನನ್ಗೆ ಅಷ್ಟೊಂದು ಇಷ್ಟವಿರಲಿಲ್ಲ, ಅಪುತ್ರ್ಯಾಸಕ್ತಿರ್ನಾಸ್ತಿ ಎಂಬುದಕ್ಕೆ ನನ್ನ ತಂಗಿ ಒತ್ತಾಯ ಮಾಡಿದ್ದಕ್ಕೆ, ನಮ್ಮ ಪಾರ್ವತಿಯು ಚಂಡಿ ಹಿಡಿದುದಕ್ಕೆ ಎಂದು ಮುಂತಾಗಿ ಉಪ್ಪು ಖಾರ ಹಾಕಿ ತಮ್ಮ ಮರುಮದುವೆಗೆ ಕಾರಣವನ್ನು ಹೇಳುವರು. ಪಡುಮುನ್ನೂರವರು ತೀರಾ ದೂರದವರಾದುದರಿಂದ ಯಾರು ಏನು ಎಂದು ಆದಷ್ಟು ಹತ್ತಿರದವರನ್ನಾಗಿಯೂ ಮಾಡಿ ತೋರಿಸಿದರು. ಅವರಂದ್ರೆ ಕೋಟವೇ, ಶಿವಳ್ಳಿಯ ಸಮುದಾಯದಲ್ಲಿ ಇದ್ದುದಷ್ಟೇ. ಅವ್ರ ಮನೆಯಲ್ಲಿ ಏನ್ ನೇಮ ನಿಷ್ಠೆ ಎಂತೀರಿ? ದೇವ್ರ ದಯೆಯಿಂದ ಒಳ್ಳೆಯ ಅನುಕೂಲತೆಯೂ ಇದೆ. ತೆಂಗಿನಕಾಯಿ, ಒನ್ನೆ ಎಣ್ಣೆ, ಮಾವಿನ ಮರ, ಹಲಸಿನ ಮರಗಳು ದಿಕ್ಕಿಲ್ಲದಷ್ಟು. ನೋಡಲು ಪಡುಮುನ್ನೂರು, ಸೌಕರ್ಯಕ್ಕೆ ಮೂಡಿನ ಊರು ಎಂಬ ಶಿಫಾರಸಿಯೂ ನಡೆಯಿತು. ಅವರು ಹೇಳಿಕೆಗೆ ಹೋದ ಮನೆಗಳಲ್ಲಿ ಕೆಲವರು ಹಳಬರು ಸಿಕ್ಕಿದರು. ಅವರಿಗೆ ಐತಾಳರ ಮೊದಲಿನ ಮದುವೆಯ ನೆನಪು ಇನ್ನೂ ಉಳಿದಿತ್ತು. ಅಂಥವರು, ಓ ರಾಮ, ನಿನ್ನಪ್ಪ ಕೋದಂಡ ನಿನ್ನ ಮೊದಲಿನ ಮದುವೆಯನ್ನ 6 ತಿಂಗಳಲ್ಲಿ ಮಾಡಿ ಮಳೆಯ ರಾಪಿಗೆ ಮನುಷ್ಯರು ಹತ್ರ ಸುಳಿಯದ ಹಾಗೆ ಮಾಡಿಬಿಟ್ಟ. ನೀನು ನಮ್ಮಂಥ ಕಾಲಿಲ್ಲದ ಮುದುಕರು ಮದುವೆಗೆ ಬಾರದ ಹಾಗೆ ಒಡಂಬಡೇಶ್ವರ ಪಡುಮುನ್ನೂರು ಎಂದು ಹೊರಟೆ ಎಂದರು. ಐತಾಳರು ಬಾಯಿ ಉಪಚಾರಕ್ಕೆ ಹಿಂದಾಗಲಿಲ್ಲ. ಚೀಚಿ, ನಿಮಗೇನು ಅದು ದೂರವೇ? ಇಲ್ಲಿ ಹೊಳೆಯಲ್ಲಿ ದೋಣಿಯಲ್ಲಿ ಹೋಗಿ ಕುಳಿತರೆ ಒಂದೇ ಒಂದು ಗಾಳಿಗೆ ದೋಣಿ ತೋಣ್ಸೆಗೆ ಹೋಗುವುದಿಲ್ಲವೇ? ತೋಣ್ಸೆಯಿಂದ 4 ದಾಟು ಅವ್ರ ಮನೆಗೆ. ದೂರಾಗಿರ ಎಂದು ನೆಪವನ್ನು ಹೇಳಿ ಯಾರೂ ತಪ್ಪಿಸ್ಕೊಳ್ಬಾರ್ದು ಎಂದು ಉಪಚರಿಸಿದ್ದೂ ಆಯಿತು. ಆ ದಿನ ಬೆಳಿಗ್ಗೆ ಮನೆ ಬಿಟ್ಟ ಐತಾಳರು ಸಂಜೆಯೊಳಗೆ ಹೇಳಿಕೆಯ ಮನೆಗಳನ್ನು ಮುಗಿಸಿ ಒಂದು ಭೂಪ್ರದಕ್ಷಿಣೆ ಮಾಡಿ ಇಳಿಹೊತ್ತಿಗೆ ಮನೆಯನ್ನು ಸೇರಿದರು. ಇವರು ಹೊರಟ 2 ಕ್ಷಣಗಳ ಬಳಿಕ 4 ಹಸಿಬೆ ಚೀಲಗಳನ್ನು ತಲೆಗೇರಿಸಿಕೊಂಡು ಹೊರಟ ಶೀನಮ್ಮಯ್ಯನು ಶನಿವಾರ ಸಂತೆ ಮುಗಿಯಲು ಕುಂದಾಪುರಕ್ಕೆ ನಡೆದು ಬಿಟ್ಟನು. ಅವನು ಆ ಸಂಜೆಗೆ ಕುಂದಾಪುರದಿಂದ ಗೆಣಸು, ಹುಣಸೆ ಹುಳಿ, ಮೆಣಸಿನಕಾಯಿ ಮತ್ತೊಂದು ಮೊಗದಂದುಗಳನ್ನು ಒಂದು ಗಾಡಿಯಲ್ಲಿ ತುಂಬಿಸಿ ಮಧ್ಯರಾತ್ರಿಗೆ ಅಂಗಾರಕಟ್ಟೆಗೆ ಬಂದು ಸೇರಿದ. ಅಲ್ಲಿಂದ ಮುಂದೆ ದೋಣಿಯಿಂದ ಐತಾಳರ ಮನೆಯ ಹೊದ್ದನ್ನು ಸೇರಿ, ಏ ಸೂರ, ಏ ಕಾಳ ಎಂದು ತಮ್ಮ ತಮ್ಮ ಮನೆಯಲ್ಲಿ ಮಲಗಿದ್ದವರನ್ನೆಲ್ಲ ಕೂಗಿ ಎಚ್ಚರಿಸಿ
ದೋಣಿಯ ಸಾಮಾನುಗಳನ್ನು ಚಪ್ಪರಕ್ಕೆ ಸಾಗಿಸಿದನು. ಅಷ್ಟರಲ್ಲಿ ಬೆಳಗಿನ ಜಾವವಾಗಿತ್ತು. ನಿದ್ರೆ ಹೋದ್ರೆ ಅಷ್ಟೇ ಹೋಯ್ತು, ಒಂದ್ ಗಳಿಗೆ ಮಲಗಿ ಆಗ್ಬೇಕೇನು ಎಂದು ಐತಾಳರನ್ನು ಕರೆದು ಎಚ್ಚರಿಸಿ ಪಟ್ಟೇಂಗ ಕಚೇರಿಯನ್ನು ಪ್ರಾರಂಭಿಸಿದ. ಅವರ ಮುಂದೆ ಸಂತೆಯ ವರ್ಣನೆಯಾಯಿತು. ಎಂತೆಂಥ ಪ್ರಿಯದ ಮಾಲುಗಳನ್ನು ತಾನು ರೂಪಾಯಿಗೆ 8 ಆಣೆಗಿಂತ ಕಡಿಮೆ ಬೆಲೆಗೆ ಕೊಂಡ ಸಾಹಸ ಹೇಳಿಯಾಯಿತು. ದರಿದ್ರದ ಗಾಡಿ ಎತ್ತು ಮೂರು ಸಾರಿ ಕುಂಟ್ಕಾಲ್ ಹಾಕದ ವಿಚಾರವಾಯಿತು. ಅಂಗಾರಕಟ್ಟೆಗೆ ಬಂದ್ರೆ ಒಂದೇ ಒಂದು ದೋಣಿ ಸಿಗದೆ ತಾನು ಕೂಗಿ ಕಿರುಚಿ ಗಂಟಲನ್ನು ಒಡೆದುಕೊಂಡ ವಿಚಾರವಾಗಿ ಆಯಿತು. ಎಲ್ಲವನ್ನೂ ಬಣ್ಣಿಸಿ ಮುಗಿಸಿದನು. ಸರಿ, ಮುಂದಿನ ಕೆಲಸ ಎಲ್ಲೆಲ್ಲಿಗೆ ಹೇಳಿಕೆಯಾಯಿತು? ನಾನೆಲ್ಲಿಗೆ ಹೋಗ್ಬೇಕು? ಮಣೂರು, ಪಡುಕೆರೆ, ಕೋಡಿ, ಕನ್ಯಾನ, ಈ ಕಡಲು ಬದಿಯ ಗ್ರಾಮಗಳ ಹೇಳಿಕೆ ನನಗಿರ್ಲಿ. ಬೆಳಿಗ್ಗೆ ಹೊರಟ್ರೆ ಮಧ್ಯಾಹ್ನ ಊಟಕ್ಕೆ ಹಾಜರು ಎಂದು ಅಭಯವಿತ್ತನು. ತನ್ನ ನಿದ್ದೆ ಕೆಟ್ಟುದರಿಂದ ತೃಪ್ತಿಯಾಗದ ಶೀನಮ್ಮಯ್ಯನು, ಸರಸೋತಮ್ಮ, ಏನು ಹಪ್ಪಳ ಸಂಡಿಗೆ ವಿಚಾರ ನೆನಪು ಉಂಟೆ? ಅಲ್ಲ, 1,000ವಾದ್ರೂ ಹಪ್ಪಳ ಬೇಕು. ಯಾವಾಗಲೂ ಗಂಡಿನ ಕಡೆಯವರಿಗೆ ಹೆಚ್ಚು ಖರ್ಚಿಲ್ಲ ನಿಜ, ಆದ್ರೆ ಒಂದು ಸಮಾವರ್ತನೆ, ಒಂದು ಆರತಿ ಅಕ್ಷತೆ ಅನ್ನುವಾಗ 600 ಎಡೆಯಾಗದೇನು? ಮದುವೆಗೆ ದೂರವಾಯಿತೆಂದು ಅಲ್ಲಿಯ ತನಕ ಯಾರೂ ಬಾರದೆ ಹೋದರೂ ಇಲ್ಲಿಯ ಊಟಕ್ಕೆ ಯಾರೂ ಬರದೆ ಉಳಿಯಲಿಕ್ಕಿಲ್ಲ. 2 ದೊಡ್ಡ ಊಟ ಮತ್ತೆ ನಿತ್ಯದ ಊಟಕ್ಕೂ ಐತಾಳರ ಮನೆಯಿಂದ ಮೇಲೆ ಆಪ್ತೇಷ್ಟರು ಇರುವೆ ಮುತ್ತಿದ ಹಾಗೆ ಮುತ್ತುವುದೇ ಸರಿ ಎಂದನು. ಸರಸ್ವತಿಯು ಬಂದು ಅವಲಕ್ಕಿಯೂ ಉದ್ದಿನ ಹಿಟ್ಟು ತಯಾರಾಗಿಯಾಯಿತು. ಹಪ್ಪಳಗಳನ್ನ ಹಣಿದು ಸಂಡಿಗೆ ಹಾಕಿ ಸಾಯಂಕಾಲದೊಳಗೆ ಮುಗಿಸ್ತೀವಿ. ಅದೇನ್ ಮಹಾ ಕೆಲಸವಂತೆ ಎಂದಳು. ಸರಿ. ಶೀನಮ್ಮಯ್ಯನು, ನಿಮ್ ತಂಗಿ ಅಂದ್ರೆ ಎಂದು ಬಾಯಿ ಉಪಚಾರ ಪ್ರಾರಂಭ ಮಾಡಲು ಆಕೆಯು, ಶೀನಮ್ಮಯ್ಯರೇ, ಅಣ್ಣನ ಹತ್ರ ಕೇಳಿ, ನನ್ನ ನಗದ ಯೋಚನೆ ಏನಾದ್ರೂ ಮಾಡದ್ದಾನೋ ಎಂದು. ತಾವು ಕೇಳಿದರೆ ಹೆಣ್ಣು ಮಕ್ಕಳಿಗೆ ಅಧಿಕ ಪ್ರಸಂಗ ಎಂದು ತಿಳಿದಾನು. ಅಲ್ಲವಾದರೂ ಅವರು ಚಿನ್ನ ಎಷ್ಟೇ ಹಾಕಲಿ, ನಾವು ಒಂದು ಜೋಡು ಬಳೆ, ಕರಿಮಣಿ, ತಾಳಿ ಬೊಟ್ಟು, ಒಂದು ಗುಂಡಿನ ಸರ ಇಷ್ಟನ್ನಾದರೂ ಹಾಕಬೇಡ್ವೆ? ಇವನು 3 ದಿವಸಗಳಲ್ಲಿ ಮದುವೆ ನಿಶ್ಚಯ ಮಾಡಿದರೆ ಅವನೊಂದು ಮಾಡಿಸುವುದು ಬೇಡವೇ ಎಂದು ಕೇಳಿದಳು. ಹೌದು ಸರಸ್ವತಮ್ಮ ಎಂದೆಂದು ಐತಾಳರ ಬಳಿಗೆ ಹೋಗಿ, ಐತಾಳರೇ, ಬರಿಯ ಕೈ ಬೀಸಿ ಹೋಗುವುದು ನಮ್ಮ ಮರ್ಯಾದೆಗೆ ಸಮವಲ್ಲ. ಸರಸ್ವತಮ್ಮ ಹೇಳಿದಷ್ಟಾದರೂ ನಗ ತೆಗೆದುಕೊಂಡು ಹೋಗ್ಬೇಕು. ಕರಿಮಣಿ, ತಾಳಿ ಬೊಟ್ಟು, ಒಂದು ಗುಂಡಿನ ಸರ, ಒಂದು ಜೋಡು ಬಳೆ ಇಷ್ಟಾದ್ರೂ ಬೇಕು. ನಿಜ ನಿಜ ಎಂದಂದರು. ಹೌದೋ ಶೀನಾ, ನಮ್ಮ ಸರಸ್ವತಿ ಎಣಿಸಿದ್ದಷ್ಟು ಹೆಡ್ಡನು ನಾನಲ್ಲ. ನಿನ್ನೆ ಹೇಳಿಕೆಗೆ ಹೋದವನೇ ನಮ್ಮ ಗುಂಡ ಅಕ್ಕಸಾಲಿಯನ್ನ ಹಿಡಿದು ಚಿನ್ನ ತೆಗೆಯಿಸಿಕೊಟ್ಟು ಅಷ್ಟು ನಾಡದ್ದು ಮಧ್ಯಾಹ್ನದ ಒಳಗೆ ಆಗ್ಬೇಕು ಎಂದು ತಾಕೀತು ಮಾಡಿ ಬಂದಿದ್ದೀನಿ ಎಂದರು ಐತಾಳರು. ಈ ಅಣ್ಣನಿಗೆ ಶೀನಮ್ಮಯ್ಯರೇ, ನಮ್ಮ ಹೆಂಗಸ್ರಲ್ಲಿ ಒಂದು ಸುದ್ದಿಯನ್ನು ತಿಳಿಸುವುದೆಂದರೆ ಆಗದು. ನೀನು ಇಲ್ಲದ್ದೆಲ್ಲ ಅನ್ಬೇಡ ಸರಸ್ವತಿ. ಹೇಳುತ್ತಾ ಮಾಡುತ್ತಾ ಇರಲು ಪುರ್ಸೊತ್ತಿದೆ ಸಮ. ನೀನನ್ನ ಮಂದಾರ್ತಿಯಿಂದ ತಂದು ಬಿಟ್ಟವನೇ ಸ್ನಾನ ಮುಗಿಸಿ ಹೇಳಿಕೆಗೆ ಹೊರಟೆ. ಇವೆಲ್ಲ ಪಟ್ಟಂಗಕ್ಕೆ ಪುರ್ಸೊತ್ತೆಲ್ಲಿ ಹೇಳು ನೋಡುವ. ನಿಮ್ಗೆ ಯಾವುದು ಸೂಕ್ಷ್ಮ, ಯಾವುದು ಸ್ಥೂಲ ಎಂದು ತಿಳಿದುಕೊಳ್ಳುವ ಜ್ಞಾನವಿಲ್ಲದೆ ಹೋದ್ರೆ ನಾನೇನೂ ಮಾಡಲಿ? ಹೋಗ್ಲಿ, ಅದು ಹಾಗಾಯಿತು. ಇದಕ್ಕೇನು ಮಾಡ್ದೆ? ಯಾವುದಕ್ಕೆ? ನಿನ್ನ ಪಾರ್ವತಿ ಲಗ್ನಕ್ಕೆ ಬರಬೇಕೋ ಬೇಡವೋ? ಇದೆಂತ ಮಾತಾಡ್ತೀಯೇ? ಅವಳು ನನಗೆ ಬೇಡವಾಗಿ ಇನ್ನೊಂದು ಮದುವೆ ನಿಶ್ಚಯ ಮಾಡಿದಂತೇನು? ಏನೋ ದೇವ್ರು ಒಂದು ಗಂಡು ಸಂತಾನ ಕೊಟ್ರೆ ಸತ್ಮೇಲೆ ಅವಳಿಗೂ ಒಂದು ಪಿಂಡ, ನನಗೂ ಒಂದು ಪಿಂಡ ಬಿದ್ದೀತು ಎಂದು ಆಸೆ ಮಾಡಿದ್ರೆ ನಾನು ಅದನ್ನನ್ಲಿಲ್ಲ. ಅವಳು ಲಗ್ನದ ಮನೆಗೆ ಬರೋದಾದ್ರೆ ಕೈಕರಳು ಬೋಳಾಗಿ ಬರುವುದಕ್ಕಾಗುತ್ತದೆಯೇ? ನೀನೇನು ಅವಳಿಗೆ ಚಿನ್ನ ಮಾಡಿಸಿದ್ದಿ ಹೇಳು? ಈ ಮದುವೆಯ ಲೆಕ್ಕಕ್ಕೆ ಮನೆಗೆ ಬರುವವಳಿಗೆ ಮಾಡಿಸುವುದರ ಅರೆವಾಸಿಯಾದರೂ ಇವಳಿಗೆ ಮಾಡಿಸ್ಬೇಡ್ವೆ? ಮದುವೆಗೆ ಬಂದ ಪುಣ್ಯಾತಿಥಿಯರು ಇವಳ ಮೈಯಲ್ಲಿ ಏನಾದರೂ ಚಿನ್ನ ಉಂಟೋ ಇಲ್ಲವೋ ಅಂದ ಕಾಣುವುದಿಲ್ವೇ? ಸರಸ್ವತಿ, ಚಿನ್ನ ಮಾಡಿಸ್ಬಾರ್ದು, ಮಾಡಿಸ್ಕೂಡ್ದು ಎಂದು ಕನಸಿನಲ್ಲೂ ಎಣಿಸ್ಲಿಲ್ಲ. ಆದ್ರೆ ಅದಕ್ಕೆ ವೇಳೆ ಹೊತ್ತು ಒಂದೂ ಬೇಡವೇ? ಮದುವೆಗೆ 2 ದಿನ ಇರುವಾಗ ಎಷ್ಟು ಮಾಡಿಸಬಹುದು, ಎಷ್ಟು ಬಿಡಬಹುದು? ಅದು ನಿಜ. ಮುಖ್ಯ ತೆಗೆದು ಒಪ್ಪಿಸುವ ಚಿನ್ನ ಆಯಿತೆಂದರೆ ಮತ್ತೆಷ್ಟನ್ನೂ ನಿಧಾನವಾಗಿ ಮಾಡಿಕೊಳ್ಳಲು ಬರುತ್ತದೆ. ಮತ್ತೆ ಯಾವಾಗ ಏನ್ ಮಾಡಿಸಿದ್ರು ಒಂದೇ, ಮಾಡಿಸ್ದೆ ಹೋದ್ರು ಒಂದೇ. ಅವಳು ಈವರೆಗೆ ಚಿನ್ನ ಬೇಕೆಂದವಳೂ ಅಲ್ಲ, ಈಗ್ಲೂ ಅನ್ಲಿಲ್ಲ. ಆದ್ರೆ ನಮ್ಗಾದ್ರೂ ತಿಳಿಬೇಡ್ವೇ? ಏನ್ ಮಹಾರಾಯ್ತಿ, ಮದುವೆ ಮಟ್ಟಿಗೆ ಹೊಳ್ಳರ ಮನೆಯಿಂದ ಪಂಚೇರು ಚಿನ್ನವನ್ನ ನಾನು ತಂದುಕೊಟ್ರಾಯ್ತಲ್ಲ. ಹೌದು, ಅಲ್ಲಿ ಮದುವೆಗೆ ಬಂದವರಿಗೆ ಇದು ಹೊಸತೋ ಹಳತೋ ಎಂದು ತಿಳಿಯಲಿಕ್ಕೆ ಕಣ್ಣಿಲ್ಲ. ಸರಿ,
ಸರಸ್ವತಿಯ ವಾದವನ್ನು ಎದುರಿಸುವುದು ಐತಾಳರಿಂದ ಆಗಲಿಲ್ಲ. ನಂಟರ ಮನೆಯ ಮಟ್ಟಿಗೆ ಡಬ್ಬು ಮಾಡಲು ಅವರು ಸಿದ್ಧರೇ ಹೊರತು ಅದಕ್ಕೂ ಹೆಚ್ಚಿನ ದುಂದುವೆಚ್ಚಕ್ಕೆ ಅವರ ಮನಸ್ಸು ಒಡಂಬಡದು. ಅಂತರಂಗದಲ್ಲಿ ಪಾರ್ವತಿಗೆ ಎಷ್ಟು ಚಿನ್ನ ಏರಿಸಿದರೂ ಒಂದೇ, ಏರಿಸದೆ ಹೋದರೂ ಒಂದೇ ಎಂಬ ವಿಚಾರ ಖಚಿತವಾಗಿತ್ತು. ಆದರೆ ಹಾಗೆ ಬಾಯಿ ಬಿಡುವ ಸಾಹಸವಿಲ್ಲ. ಸರಸ್ವತಿಯು ತನ್ನ ಕೈ ಬಿಟ್ಟರೆ ತನ್ನ ಮನೆಯ ಆಟ ಅರ್ಧ ಇಳಿತೆಂದು ಗೊತ್ತು. ಆದುದರಿಂದ ಅವಕ್ಕಾಗಿ ಶೀನಮ್ಮಯ್ಯನ ಮುಖವನ್ನು ನೋಡುತ್ತಾ ಕುಳಿತರು. ಶೀನನೋ ಕಾಲಕ್ಕೆ ತಕ್ಕ ಕೋಲ ಹಿಡಿಯಬಲ್ಲ. ಬಸ್ರೂರು ಪಂಚಾತಿಕೆ ಮಾಡಲು ಹೊರಟನು. ಐತಾಳರೆ, ಹೀಗೆ ಮಾಡಿ, ಇವತ್ತು ಹೊಳ್ಳರಲ್ಲಿಗೆ ಹೋಗಿ ಬೇಕಾದ ನಗಗಳನ್ನ ತನ್ನಿ. ತಂದು ಆ ಗುಂಡ ಅಕ್ಕಸಾಲಿಗೆ ಹುಡುಗನ ಹತ್ತಿರ ಕೊಟ್ಟು ಹೊಸತು ಎಂಬ ಹಾಗೆ ಉಪ್ಪ ಹಾಕಿಕೊಡಲಿಕ್ಕೆ ಹೇಳಿ ಎಂದ. ಹಾಗೆ ಸಾಲ ತಂದ ಚಿನ್ನವನ್ನ ನಾಳೆಗಾದ್ರೂ ಹಿಂದಕ್ಕೆ ಕೊಡಬೇಡ್ವೆ ಶೀನಮ್ಮಯ್ಯರೇ ಎಂದು ಆಕ್ಷೇಪ ಬರಲು ಅವನೇ, ಮದ್ವೆ ಕಳೆದ್ರೆ ಮಳೆಗಾಲ ಬರುತ್ತದೆ. ಗುಂಡ ಅಕ್ಕಸಾಲಿಗೆ ಕೆಲ್ಸನೂ ಇಲ್ಲ, ಬೇಸಾಯನೂ ಇಲ್ಲ. 4 ಹಣತೂಕ ಚಿನ್ನ ತೆಗೆಸ್ಕೊಟ್ರೆ ಗುದ್ದೊತ್ತಾ ಇರ್ತಾನೆ. ಮದುವೆಯ 2 ದಿನದ ಮಟ್ಟಿಗೆ ನಾನು ಉಪಾಯ ಹೇಳಿದ್ದು ಎಂದುಬಿಟ್ಟ. ಈ ನರಿಯಣ್ಣ ನಾಯ್ಕರ ಬಾಯಲ್ಲಿ ತನಗೆ ಉಳಗಾಲವಿಲ್ಲ ಎಂದು ಸರಸ್ವತಿಯು ಮೌನವಾಗಿ ತನ್ನ ಕೆಲಸಕ್ಕೆ ಒಳಗೆ ನಡೆದಳು. ಶೀನನು, ಐತಾಳ್ರೆ, ಬೆಳಗಾಯಿತು, ಮಾವಿನೆಲೆ ಸೇವೆ ನಡೆಸುವ. ಬೇಗ ಮುಖ ತೊಳೆದು ಒಂದಿಷ್ಟು ಹೆಸರು ಗಂಜಿ ಮಾಡಿಸಿ ಕುಡಿದ್ರೆ ಆಮೇಲೆ ಬೇಕಾದ ಕೆಲಸ ತೆಗೆದುಕೊಳ್ಳಿ ಎಂದನು. ಐತಾಳರು ನಗುತ್ತಾ, ಶೀನಾ, ಏನೋ ಆಗ್ಲಿ, ಆ ಮದುವೆಯ 4 ದಿವಸ ನನ್ನ ಬೆನ್ನನ್ನು ಬಿಡಬೇಡ. ಹೆಸರು ಗಂಜಿ ಆದ್ರೆ ಅದು, ಮೊಸರವಲಕ್ಕಿ ಆದ್ರೆ ಅದು ಎಂದು ಸರಸ್ವತಿಯ ಬಾಯಿಯನ್ನು ಕಟ್ಟಿಸಿ ತನ್ನ ಮೇಲೆ ಬಂದ ಆಕ್ಷೇಪಣೆಯನ್ನು ಶೀನನು ನಿವಾರಿಸಿದ ಬಗೆಯಂತೂ ಅವರ ಮನಸ್ಸಿಗೆ ಬಂದಿತು. ಅದರಿಂದ ಆಪತ್ತಿನ ಕಾಲದ ಯಜಮಾನಿಕೆಗೆ ಶೀನನು ತಕ್ಕವನೆಂದು ಯೋಚಿಸಿದರು. ಶೀನಾ, ಅವಲಕ್ಕಿ ಮೊಸರು ಎಂದು ಕೇಳಿದೊಡನೆಯೇ, ಅವಲಕ್ಕಿ ಮೊಸರೇ ಇರಲಿ, ರಾತ್ರಿ ಊಟ ಆಗಿದೆ ಎಂದು ಮಾಡಿದ್ದೀರಾ? ನಿನ್ನೆ ಎಲ್ಲ ಬಿಸಿಲಿಗೆ ನಡೆದು ನೀರು ಕುಡದೆ ಹೊಟ್ಟೆ ತುಂಬಿತ್ತು. ಇಷ್ಟು ಅವಲಕ್ಕಿ ಮೊಸರನ್ನ ತಿಂದು ಹೊಟ್ಟೆ ತಂಪು ಮಾಡಿಕೊಂಡ್ರೆ ಮತ್ತೆ ಜಾವ ಹೊತ್ತಿನ ಬಿಸಿಲಿಗೆ ಹೆಸರು ಕಡೆದು ಬೆಲ್ಲ ಹಾಕ್ಕೊಟ್ರೆ ಸಾಕು. ಹೆಸರು ನೀರು ನೋಡಿ ಬಿಸಿಲಿನ ದಿವಸಕ್ಕೆ ಅಮೃತ ಎಂದು ಬೆಳಗಿನ ಸೇವೆಗೆ ಹೊರಬಿದ್ದನು. ಐತಾಳರು ಮುಖ ಮಾರ್ಜನೆಗೆಂದು ಹೊರಟರು. ಮಾರನೇ ದಿವಸಗಳ ತಯಾರಿ ನಡೆದು 4ನೆಯ ದಿನವೇ ವಿವಾಹದ ಸಿದ್ಧತೆಯಾಯಿತು. ಆ ಸಂಜೆಯೇ ಲಗ್ನ ಸಮಾವರ್ತನೆಯ ಕಾಲವಾದುದರಿಂದ ಮಧುವಣಿಗನು ಕಾಲಪಾಡಗದಿಂದ ಕಿವಿಯ ಗಾಲಿ ಒಂಟಿಯ ತನಕ ಎಲ್ಲ ಅಲಂಕಾರಗಳನ್ನು ತೊಟ್ಟುಕೊಂಡು ರುಮಾಲೆ ಸುತ್ತಿ ಕೈಯಲ್ಲಿ ಓಲೆಗರಿ ಬೀಸಣಿಗೆ ಹಿಡಿದು ನಿಂತಾಗ ಅಡುಗೆ ಮನೆಯ ಕಿಟಕಿಯ ಸಂದಿನಿಂದ ಪಾರ್ವತಿಯು ಎವೆ ಇಕ್ಕದೆ ಅವರನ್ನೇ ನೋಡುತ್ತಿದ್ದಳು. ಆ ನೋಟದ ಮರ್ಮ ಹೇಳತೀರದು. ಆಕೆಗೆ ತನ್ನ ಮದುವೆ ನಾಂದಿ ದಿನಗಳ ನೆನಪಾಯಿತು. ಅದೇ ಉಡುಗೆಯಿಂದ ಇನ್ನೂ ಎಳೆಯವನಾಗಿದ್ದ ತರುಣನೊಬ್ಬನು 15-20 ವರ್ಷಗಳ ಹಿಂದೆ ತನ್ನನ್ನು ಮದುವೆಯಾಗಲು ಜಡಿಮಳೆಯಲ್ಲಿ ತಮ್ಮ ಮನೆಗೆ ದಂಡಿಗೆಯನ್ನೇರಿ ಬಂದ ನೆನಪಾಯಿತು. ಆ ಮಳೆಯಲ್ಲಿ ನಿಲ್ಲಲು ತಾವಿಲ್ಲದೆ ತಾವು ಒದ್ದಾಡಿದುದು, ತಾನು ಅದರಲ್ಲೇ ಗಂಡನ ಮೋರೆಯನ್ನು ಕದ್ದು ನೋಡಿದುದರ ನೆನಪಾಯಿತು. ಮುಂದೆ ತಾನು ಗಂಡನ ಮನೆಗೆ ಬಂದ ಚಿತ್ರ, ಪ್ರತಿ ವರ್ಷವೂ ತಾಯಾಗಲು ಹಂಬಲಿಸಿದ ಸಂಗತಿಗಳು ಅವಳ ಮುಂದೆ ಅಲೆಗಳಂತೆ ಉರುಳಿದವು. ಕೊನೆಗೆ ಆಕೆಯ ಮನದಲ್ಲಿ ತಾನು ಬಂಜೆಯಾದೆನಲ್ಲ ಎಂಬ ಕೊರಗು ಉದಿಸಿತು. ಈಗ ಏತರ ಸಮಾಧಾನ? ಮನೆಗೆ ಸವತಿ ಬರುವುದು ಸುಖವೇನು? ಅದರಿಂದ ತಮ್ಮಲ್ಲಿ ಕ್ಲೇಶಗಳಾಗವೇನು? ತಾನೆಷ್ಟು ಶಾಂತಿಯಿಂದ ಸಹಿಸಿದರೂ ಅವಳೂ ಸಹ ಹಿರಿಯಾಕೆಯಾದ ತನ್ನನ್ನು ಮನ್ನಣೆಯಿಂದ ಕಾಣುವ ಭರವಸೆಯೇನು? ಗಂಡನ ಪ್ರೀತಿಯೆಲ್ಲ ತನ್ನಿಂದ ತೇಲಿ ಅವಳನ್ನೇ ಆಶ್ರಯಿಸದೇನು? ಇದಕ್ಕೆಲ್ಲ ಏನ್ ಸಮಾಧಾನ? ಮುಂದೆ ತಮಗೆ ತಿಲತರ್ಪಣ ಕೊಡಲೊಬ್ಬ ಗಂಡು ಕೂಸು ಹುಟ್ಟುವನೆಂಬುದೇ. ಐತಾಳರ ವಿಷಯವಾಗಿ ಅದು ಸಮನೇ ಸಮ. ಹಾಗೆ ಹುಟ್ಟಿದ ಗಂಡು ಮಗು ಅವರ ರಕ್ತ ಸಂಬಂಧಿ ನಿಜವಾಗಬಹುದು. ಆದರೆ ತನ್ನ ಸವತಿಯ ಕೂಸು ತನಗೇತರ ರಕ್ತ ಬಾಂಧವ್ಯವನ್ನು ತರಬಲ್ಲದು? ಈ ತರ್ಕ ಸರಣಿಯು ಜಲಪ್ರವಾಹವಾಗಿ ಅವಳ ಕಣ್ಣಾಲಿಗಳನ್ನು ತೊಯ್ದು ಮಬ್ಬುಗಟ್ಟಿಸುತ್ತಿತ್ತು. ಅವಳಿಗೆ ತಿರುಗೊಮ್ಮೆ ಮದುಮಗನಿಗನಾಗಿ ಕುಳಿತ ತನ್ನ ಪತಿಯನ್ನು ನೋಡಲು ಸಾಹಸವಾಗಲಿಲ್ಲ. ಆಗಾಗಲೇ ಮನೆಗೆ ಹಲವು ಆಪ್ತರು ನೆಂಟರು ಬಂದು ಗುಲ್ಲೆಬ್ಬಿಸುತ್ತಿದ್ದರು. ಅವರನ್ನಾದರೂ ಉಪಚರಿಸಬೇಕು. ತಾನೇನ್ ಮಾಡಬೇಕು ಎಂದು ಆಕೆ ಯೋಚಿಸಬೇಕಾಯಿತು. ಇತ್ತ ಸರಸ್ವತಿಯಲ್ಲಿ ಅವಳಿಗೆ ಅಣ್ಣನ ದ್ವಿತೀಯ ದಂಡಯಾತ್ರೆಯನ್ನು ನೋಡುವ ಹಂಬಲವಾಗದೇನು? ಇಲ್ಲಿ ಅದಕ್ಕಿಂತ ಮುಖ್ಯವಾದ ಕೆಲಸವಿದೆ.
ಹಪ್ಪಳ ಕರಟದೆ ಕಾವಲಿಯಿಂದ ಹೊರಬೀಳಬೇಕಾದುದು. ಅಡುಗೆಗೆ ಬಂದವರು ಶೀನಮ್ಮಯ್ಯನ ಡೌಲಿನ ಮಾತಿಗೆ ಮರುಳಾಗಿ ಆರತೆ ಅಕ್ಷತೆ ದಿನಗಳ ತನಕ ಬರಬೇಕೆಂದು ಮಾಡಿದ ಹಪ್ಪಳ ಅದೊಂದೇ ದಿನದಲ್ಲಿ ಮುಗಿಯದಂತೆ ನೋಡುವುದು. ಪಾರ್ವತಿಯ ದುಃಖಭರ ಕಡಿಮೆಯಾದೊಡನೆ ಅವಳಿಗೂ ಅನಿಸಿತು, ತಾನು ಮನೆಯವಳಾಗಿದ್ದು ಆ ದಿನ ಮರೆಯಲ್ಲೇ ಇದ್ದರೆ ಈ ಲಗ್ನ ಪಾರ್ವತಿಯ ಮನಸ್ಸಿಗೆ ಬಂದು ನಡೆದಲ್ಲ ಎಂಬ ಊಹೆ ಊರಿಗೆ ಹರಡೀತೆಂದು. ಹಾಗಾಗಕೂಡದೆಂದು ತನಗೆ ಉಕ್ಕಿ ಬರುತ್ತಿದ್ದ ದುಃಖವನ್ನು ಹದ್ದಿಗೆ ತಂದುಕೊಂಡು ಅಡುಗೆ ಚಪ್ಪರಕ್ಕೆ ಹೋದಳು. ಆ ಹೊಗೆಯಲ್ಲಿ ಕೆಮ್ಮುತ್ತಾ ಹಪ್ಪಳ ಕರಿಯುವುದರಲ್ಲಿ ಸಾಹಸ ಮಾಡುತ್ತಿದ್ದ ಸರಸ್ವತಿಯನ್ನು ತಾನು ಕೂಡಿಕೊಂಡಳು. ಆದರೆ ಹೊಗೆಯಿಂದ ಕಣ್ಣೀರು ಸುರಿಸಿ ಅಲ್ಲಿಂದ ಬೇಗನೆ ಏಳುವಂತಾಯಿತು. ಅಲ್ಲಿಂದ ಆಕೆಯು ಬಲು ಹರ್ಷಭರಿತಳಾಗಿರುವ ಮುಖ ಹಾಕಿಕೊಂಡು ಚಪ್ಪರದಲ್ಲಿ 4-6 ಬಾರಿ ಅತ್ತಿತ್ತ ತಿರುಗಿದಳು. ನೆರೆಕೆರೆಯ ಜನರೊಡನೆ ಮಾತುಕತೆ ನಡೆಸಿದಳು. ಹೌದು ಪಾರ್ವತಿ, ನಿನ್ ಗಂಡನ್ಗೆ ಚಿನ್ನ ಗಿನ್ನ ಹಾಕಿದ್ರೆ ಪ್ರಾಯ 20ಕ್ಕಿಂತ ಮೀರಿ ಕಾಣಿಸೋದಿಲ್ಲ ಎಂದು ಒಬ್ಬ ಸೌಭಾಗ್ಯವತಿಯ ಮೆಚ್ಚುಗೆಯನ್ನು ಕೇಳಿ ತಾನೂ ನಕ್ಕಳು. ಸಮಾವರ್ತನೆ ಮುಗಿದು ಊಟದ ಎಲೆ ಬಿದ್ದಿತು. 200 ಎಲೆಗಳಿಂದ ಚಪ್ಪರ ತುಂಬಿತು ಮತ್ತು ಹೊರಗಿಂದ ಜನರು ಬರುತ್ತಲೇ ಇದ್ದರು. ಶೀನಮ್ಮಯ್ಯನನ್ನು ಕರೆದು ಐತಾಳರು ಮಾಡಿದ್ದು ಎಲ್ರಿಗೂ ಸಮನಾಗಿ ಬಂದಿತಲ್ಲ ಎಂದು ಜಾಗ್ರತೆ ಹೇಳಿದರು. ಶೀನನೋ ಬಾಯಿ ಬಿನ್ನಾಣಕ್ಕೆ ಬರಗಾಲವಿಲ್ಲದವ. ಅತ್ತಿತ್ತ ಓಡಾಡಿ ಬಡಿಸುವ ಏರ್ಪಾಟವನ್ನು ತಕ್ಷಣವೇ ಮಾಡಿದ. ಅರ್ಧ ಊಟ ನಡೆಯುವಾಗ 2ನೆಯ ಪಂಕ್ತಿಗೆ 100 ಜನರು ಉಳಿದರು. ಪೂರ್ಣ ಊಟ ಮುಗಿಯುವಾಗ 200 ಆಗಬಹುದು. ಉಳಿದವರ ಸಂಖ್ಯೆ ಅಡುಗೆಯ ಚಪ್ಪರಕ್ಕೆ ಹೋಗಿ ಬಡಿಸುವವರಿಗೆ ಸ್ವಲ್ಪವಾದರೂ ಅಂದಾಜು ಬೇಡವೇ? ಬೇಗ ಬೇಗ ಬಿಸಿ ಬಿಸಿ ಬಡಿಸಿದರೆ ಅಷ್ಟೇ ಪಾಕ 200 ಜನರಿಗೂ ಒದಗ್ತಿತ್ತು ಎಂದನು. ಐತಾಳರು ಅಡುಗೆ ಚಪ್ಪರವನ್ನು ನೋಡಿ ಕಂಗಾಲಾದರು. ಸರಸ್ವತಿಯು ಖುದ್ದು ಸಾರಿನ ಪಾತ್ರೆಗೆ ನೀರು, ಹುಳಿ, ಉಪ್ಪು, ಖಾರಗಳನ್ನು ಸೇರಿಸಿ ಅದನ್ನು ಉದ್ದ ಮಾಡಿದಳು. ಹೊಗೆ ಊರಿಗೆ ಹರಡುವಷ್ಟು ಭರದಿಂದ ಅನ್ನದ ಒಲೆಯು ಉರಿಯಿತು. ಅಂತೂ ಮೊದಲ ಪಂಕ್ತಿ ಜನರು ಉಂಡು ತಿಂದು ಹಿರಿದು ಹೋದ 2 ಗಂಡಿಗೆಯ ಅನಂತರ 2ನೆಯ ಪಂಕ್ತಿಯವರು ಊಟವನ್ನು ಕಂಡರು. 3ನೆಯ ಪಂಕ್ತಿ ವಜಾ. ಎಲ್ಲರೂ ಈಗಲೇ ಕೂತ್ಕೊಳ್ಬೇಕು ಎಂದು ಶೀನನ ಆಜ್ಞೆಯಾಯಿತು. ಸರಿ, ಎಲ್ಲರೂ ಆಗಲೇ ಊಟಕ್ಕೆ ಕುಳಿತರು. ಶೀನನು ಕುಳಿತನು. ಈ ಬಾರಿ ಶೀನನ ಆಜ್ಞೆಯಂತೆ ಬಿಸಿ ಬಿಸಿ ಅನ್ನ ಸಾರುಗಳನ್ನು ಬೇಗ ಬೇಗ ಬಡಿಸಿ ಮುಂದುವರಿದರು. ಸಾರು ಬೇಕು ಎನ್ನುವ ಮಾತು ಹೊರಡುವಾಗ ಹುಳಿ ಬಂದಾಯಿತು. ಹುಳಿ ಎನ್ನುವಾಗ ಅದರ ಹಿಂದೆ ಪಲ್ಯದ ಓಡಾಡುತ್ತಿತ್ತು. ಪಳದ್ಯದ ಊಟ ನಡೆಯುವಾಗ ಬೆಲ್ಲ ಸೇರಿಸಿ ಕಟ್ಟಗಾಗಿ ಮಾಡಿದ ಕಡಲೆಬೇಳೆಯ ಪಾಯಸವು ಹೊರಟಿತು. ನಿಜಕ್ಕೂ 2ನೆಯ ಅಡುಗೆಯು ಒದಗಿಲ್ಲೇ ಪೂರೈಸಿತು. ಶೀನನು ತಾನೇ ಮುಂದಾಗಿ ಎದ್ದು ಬಂದು, ಹಾಗೆ ನಾನು ಹೇಳಿದ್ದು, ಆವಾಗಲೇ ಇಷ್ಟು ಮಾಡಿದ್ರೆ ಇವರನ್ನೆಲ್ಲ ಇಷ್ಟು ಕಾಯಿಸಬೇಕಿತ್ತೇ? ಆರತಿ ಅಕ್ಷತೆ ದಿನ ಎಲ್ಲರ ಲಕ್ಷ್ಯದಲ್ಲಿರಲಿ ಎಂದನು. ಯಾರೂ ಮಾತನಾಡಲಿಲ್ಲ. ಸರಸ್ವತಿಯು ಮಾತ್ರ ಮೆಲ್ಲಗೆ ಅಂದೇ ಅಂದಳು, ಹೌದು ಶೀನಮ್ಮಯ್ಯರೇ, ಬಂದವ್ರ ನಾಲಿಗೆಯನ್ನ ಬಡಿಸಿ ಹೊಟ್ಟೆ ಕಟ್ಟಿಸುವುದಕ್ಕಿಂತ ಊಟಕ್ಕೆ ಕರೆಯದೆ ಹೋದರೆ ಏನಾಗುತ್ತೆ? ಶೀನನೋ ನಗುತ್ತಾ, ಸರಸ್ವತಮ್ಮ, ಹಾಗೆಲ್ಲ ಬಿಮ್ಮಗೆ ಉಂಡು ತೇಗಬೇಕಾದರೆ ಮಧ್ಯಾಹ್ನವಮ್ಮಿ ಊಟಕ್ಕೋ ರಾಜಾಂಗಣದ ಊಟಕ್ಕೋ ಉಡುಪಿಗೇನೆ ಹೋಗ್ಬೇಕು ಎಂದನು. ಈಗ ಶೀನನಿಗೆ ದಿಬ್ಬಣಕ್ಕೆ ಹೊರಡುವ ಆತುರ. ಆದರೆ ಹೇಗೆ ಹೊರಡಬೇಕು? ಚಪ್ಪರದಲ್ಲಿ ಉಳಿದವರಲ್ಲಿ ಕನಿಷ್ಠ 100 ಮಂದಿಯಾದರೂ ಕಾಣುತ್ತಾರೆ. ಅವರೆಲ್ಲರಿಗೂ 2 ಹರಿದಾರಿ ಯಾತ್ರೆ ಮಾಡಿಸಬೇಕಲ್ಲ. ಅವರ ಎಣಿಕೆಯಂತೆ ಎಲ್ಲರೂ ಕಡಲ ದಂಡೆಯ ಮೇಲಿಂದ ಅಳುವೆಯನ್ನು ದಾಟಿ ತೋನ್ಸೆಯನ್ನು ಸೇರಿ ಮುಂದುವರಿಯಬೇಕು. ಶೀನನ ಮನಸ್ಸಿಗೆ ಅದು ಬರಲಾರದು. ಮನೆಯವರು, ದಿಬ್ಬಣಿಗರು, ದಿಬ್ಬಣದ ಯಜಮಾನನಾದ ತಾನು ಇಷ್ಟು ಮಂದಿಯಾದರೂ ವಾದ್ಯ, ಮುಸ್ತೈದೆ ಸಾಮಾನುಗಳೊಡನೆ ನದಿಯ ದಾರಿಯಾಗಿ ತೋನ್ಸೆಯನ್ನು ಸೇರಬೇಕೆಂದು ಅವನ ಆಸೆ. ಬೇಕಾದರೆ ಬಂದವರ ಬಂಡಸಾಲೆಗಳ ಎದುರಿಗೇನೆ ದಿಬ್ಬಣ ಸಾಗಬೇಕು ಎಂದು ಮನಸ್ಸು. ಆದರೆ ಅವನು ಹೇಳಿ ಏರ್ಪಡಿಸಿದ ದೋಣಿಗಳ ಸಂಖ್ಯೆ 4 ಮಾತ್ರ. ಅವುಗಳೊಳಗೆ ಅಕ್ಕಿ ಮುಡಿ ತುಂಬಿದ ಹಾಗೆ ತುಂಬಿಸಿದರೂ 3 ದೋಣಿಗಳಲ್ಲಿ 60 ಮಂದಿ ಹಿಡಿಯಬಹುದು. ಒಂದು ದೋಣಿಯು ಮುಸ್ತೈದೆ, ವಾದ್ಯ, ಬಾಣ ಬಿರುಸಿನವರಿಗೆ. ಆದರೆ ಸಮಾವರ್ತನೆ ಚಪ್ಪರದಲ್ಲಿ ತಮ್ಮನ್ನು ಮದುವೆ ತನಕ ಹೊತ್ತು ಸಾಗಿಸಿದ್ದರಾಗುತ್ತಿತ್ತೆಂದು ನಂಬಿ ನಿಂತಿದ್ದ 200 ಮಂದಿಯನ್ನು ಏನ್ ಮಾಡಬೇಕು? ಶೀನನು ಚಪ್ಪರದಿಂದ ಹೊರಕ್ಕೆ ಬಂದು ಪಡುವಣಕ್ಕೆ ನೋಡಿದ. ತಿರುಗಿ ಒಳಕ್ಕೆ ಬಂದು, ಐತಾಳ್ರೆ, ನಡೆದು ಹೋಗುವವರು ಈಗಲೇ ಹೊರಡಬೇಕು, ಮತ್ತೆ ಕತ್ತಲಾಗುತ್ತದೆ. ಅಳುವೆ ಬಾಗಿಲಲ್ಲಿ ಹೊಳೆ ದಾಟಿಸ್ಲಿಕ್ಕೆ ಬಹಳ ಸಮಯವಾಗಬೇಕು. ನಾನು ತಲೆ ಕೆಳಗಾಗಿ ಪ್ರಯತ್ನ ಮಾಡಿದ್ರೂ 4 ದೋಣಿಗಿಂತ ಹೆಚ್ಚಿಗೆ ಸಿಗಲಿಲ್ಲ.
ಈ ಹಂಗಾರಕಟ್ಟೆ ಸಾಹುಕಾರರು ಕೊಕ್ಕರ್ಣೆಗೆ ಅಕ್ಕಿ ತರಲಿಕ್ಕೆ ದೋಣಿಗಳನ್ನೆಲ್ಲ ಸಾಟಿ ಮಾಡಿ ನಮ್ಮ ಐತಾಳ್ರು ಮದ್ವೆಗೆ ಮೋಸ ಕೊಟ್ರು ಎಂದರು. ನಾನೆನ್ನುತ್ತೇನೆ, ಐನುಗುರಿಕಾರರು ಮನೆಯವರು ಇಷ್ಟು ಮಂದಿ ದೋಣಿಯಲ್ಲಿ ಹೊರಡುವುದು, ಉಳಿದವರು ಬೇಂಗ್ರೆಯ ಹಾದಿಯನ್ನು ಹಿಡಿಯಲಿ ಎಂದನು. ಅವನ ಗಂಟಲು ಆ ಚಪ್ಪರದಲ್ಲಿ ನೆರೆದವರಿಗೇನು ಗ್ರಾಮಕ್ಕೆ ಡಂಗುರ ಸಾರಿದಂತಾಯಿತು. ಕಾದು ಉಪಯೋಗವಿಲ್ಲವೆಂದು ಹಲವರು ಬೇಂಗ್ರೆಯ ಹಾದಿ ಹಿಡಿದರು. ಕೆಲವರು ಅರೆಮನಸ್ಸಿನಿಂದ ಅಷ್ಟೊಂದು ದೂರ ಯಾರು ನಡೆಯುತ್ತಾರೆಂದು ತಮ್ಮ ಮನೆಯ ಹಾದಿಯನ್ನು ಹಿಡಿದರು. ಕೆಲವರ ಕಿವಿಯಲ್ಲಿ ಶೀನನು ನೀವು ದೋಣಿಲ್ ಬರ್ಬೇಕು ಎಂದು ಮುದ್ದಾಂ ಹೇಳಿಕೆ ಮಾಡಿದನು. ಇನ್ನು ಕೆಲವರು ದೋಣಿಯಲ್ಲಿ ಜಾಗವಿದ್ರೆ ಹೋಗುವುದು, ಇಲ್ಲವಾದರೆ ಹಾಗೆಯೇ ಮನೆಯನ್ನ ಸೇರುವುದು ಎಂದು ನಿರ್ಧರಿಸಿದರು. ಹೊತ್ತು ಕಂತಲು ಒಂದೆರಡು ಗಳಿಗೆಯ ಕಾಲ ಉಳಿದಿದೆ. ದಿಬ್ಬಣದ ವಾದ್ಯ, ಬಿರುಸು, ಬಾಣ ಸಮೇತವಾಗಿ ಹೊರಟಿತು. ಎಲ್ಲರೂ ಹೊಳೆಯ ಬುಡಕ್ಕೆ ಬಂದರು. ಅವರು ಬರುವ ವೇಳೆಯಲ್ಲಿ ಜನರ ಓಡಾಟವೇ ಓಡಾಟ. ತಾವು ಮೊದಲಾಗಿ ಓಡಿ ಹೋಗಿ ಇದ್ದ ದೋಣಿಗಳಲ್ಲಿ ಸ್ಥಾಪನೆಯಾದರೆ ತಮ್ಮ ಹಕ್ಕು ಭದ್ರವಾಯಿತೆಂದು ಹಲವರು ತಿಳಿದರು. ಅದರ ಪ್ರತಿಫಲವೆಂದರೆ ಮದುವಣೆಗೆ ಅಲ್ಲಿ ಜಾಗವಿಲ್ಲದಂತಾಯಿತು. ಶೀನಮ್ಮಯ್ಯನು ಕಕ್ಕಾಬಿಕ್ಕಿಯಾದನು. ದೋಣಿಗಳಲ್ಲಿ ಹೋಗಿ ಕುಳಿತ ಯಾರನ್ನೂ ಅವನು ಹೇಳಿಸುವ ಹಾಗಿಲ್ಲ. ಎಲ್ಲರೂ ಬೇಕಾದವರೇ. ಏನ್ ಮಾಡ್ಲಿ ಎಂಬ ವಿಚಾರಕ್ಕೊಳಗಾದ. ಸರಿ, ಐತಾಳರು ಉಪಾಯಗಾಣದೆ, ಶೀನಾ, ದೋಣಿ ಮುಂದುವರಿಲಿ, ನಾವು ಮೆಲ್ಲಗೆ ಬಯಲಿನ ಮೇಲಿಂದ ಅಳುವಿಯ ತುದಿಯನ್ನ ಸೇರಿ ಬೇಂಗ್ರೆಯನ್ನ ಸೇರುವ ಎನ್ನಬೇಕಾಯಿತು. ದೋಣಿಯಲ್ಲಿ ಕುಳಿತವರ ಮುಖವು ಸಪ್ಪಾಗಾಯಿತು. ಎಲ್ಲರೂ ದೋಣಿಗಳಿಂದ ಇಳಿದು ನಿಂತರು. ಈಗ ತಿರುಗಿ ಶೀನನ ಗಂಟಲು ಬಲವಾಯಿತು. ಒಂದರಲ್ಲಿ ಮುಸ್ತೈದೆ ದಿಬ್ಬಣ ವಾದ್ಯದವರು, ಖಜಾನೆ ಪೆಟ್ಟಿಗೆ, ಮತ್ತೊಂದರಲ್ಲಿ ಗುರಿಕಾರರು, ಮತ್ತೊಂದು ಹೆಂಗಸರಿಗಿರಲಿ, ಉಳಿದೊಂದರಲ್ಲಿ ಬಂದ ಹಾಗೆ ಜಾಗ ಇದ್ದ ಹಾಗೆ ಎಲ್ಲರೂ ಸುಧಾರಿಸಿಕೊಂಡು ಕುಳಿತುಕೊಳ್ಳಿರಿ ಎಂದು ಹೇಳಿದ. ಅಂತೂ ಎಲ್ಲರೂ ಕುಳಿತರು. ಕೆಲವರಿಗೆ ಈ ದೋಣಿಯಲ್ಲಿ ಕುಳಿತರೆ ನೀರ್ ಮದ್ವೆ ಆದೀತು ಎಂಬ ಭೀತಿಯಾಯಿತು. ಹಾಗೆ ಒಬ್ಬನೆಂದುದು ಶೀನನ ಕಿವಿಗೆ ಬಿದ್ದು, ಯಾವಾಗ್ಲೂ ನಮ್ಮೂರವ್ರ ಬಾಯಲ್ಲಿ ಅಮಂಗಲದ ಹೊರತು ಮಂಗಲದ ಸುದ್ದಿ ಬರ್ಲಿಕ್ಕಿಲ್ಲ ಎಂದು ಗದರಿಸಿದನು. ಆದರೂ ಕೆಲವರು ಅಂಜಿ ದೋಣಿಗಳಿಂದ ತಾವಾಗಿ ಇಳಿದರು. ನಾವು ನಡೆದೇ ಬರುವೆವೆಂದರು. ಸರಿ, ಸೂರ್ಯ ಆ ಕಡೆ ಮುಳುಗಿದನು. ಈಚಿಂದ ದಿಬ್ಬಣ ಹೊರಟಿತು. ವಾದ್ಯ ನುಡಿಸತೊಡಗಿದರು. ದೋಣಿಗಳು ಚಲಿಸತೊಡಗಿದವು. ಗರ್ನಾಲಿನ ಸಾಹೇಬ ತನ್ನ ಕಾರುಬಾರವನ್ನ ತೊಡಗಿದನು. ಐತಾಳರ ದಿಬ್ಬಣವನ್ನು ನೋಡುವ ಸಲುವಾಗಿ ಅಲ್ಲಿನ ಜನ ಕಾದು ನಿಂತಿದ್ದರು. ನೋಡುವವರ ಕಣ್ಣಿಗೆಲ್ಲ ಆ ನಸುಬೆಳಕಿನಲ್ಲಿ ಮದುವಣಿಗನು ತೀರಾ ಎಳೆ ವಯಸ್ಸಿನವನಂತೆ ಕಾಣಿಸುವುದರಲ್ಲಿ ಆಶ್ಚರ್ಯವಿಲ್ಲ. ಅಂಗಾರಕಟ್ಟೆ ಬಂದರಿನ ಮುಂದೆ ದೋಣಿಗಳು ಬರಲು ಒಂದು ಗಳಿಗೆಯೂ ಹಿಡಿಯಲಿಲ್ಲ. ಬಂದರು ಸಮೀಪಿಸಿದಂತೆ ಶೀನಮ್ಮಯ್ಯನ ಗಂಟಲು ಬಲವಾಯಿತು. ಐತಾಳ್ರೆ, ಒಂದು ವೇಳೆ ಎಣ್ಣೆ ಹೆಚ್ಚಿಗೆ ಖರ್ಚಾದರೂ ಚಿಂತಿಲ್ಲ, ಹಿಲಾಲುಗಳನ್ನ ಉರಿಸಿ ಬಿಡುವ. ಬಂದರದ ಸಾಹುಕಾರರು ದಿಬ್ಬಣ ನೋಡಿಬಿಡಲಿ ಎಂದು ರಾಪು ಮಾಡಿದ್ದಾಯಿತು. ಅವರ ಈ ಆಜ್ಞೆಯ ಮೇರೆಗೆ ಗರ್ನಾಲುಗಳ ಹೊಡೆತವೂ ಹೆಚ್ಚಿತು. ಜತೆಗೆ ಒಂದೆರಡು ಆಕಾಶ ಬಾಣಗಳನ್ನು ಸುಟ್ಟರು. ಆಗ ತಾನೇ ವಿರಮಿಸಿದ ಓಲಗದವರನ್ನು ಕರೆದು, ಏನು, ಬಂದರದ ಎದುರಿಗೇನು ನಿಮ್ಮ ಗಂಟಲು ಬತ್ತಬೇಕೇ ಎಂದು ಗದರಿಸಿ ವಾದ್ಯ ತೊಡಗಿಸಿದನು. ಶೀನಮ್ಮಯ್ಯನು ಅಷ್ಟು ಮಾಡಿದರೂ ದೋಣಿಯ ಹಾದಿ ಬಂದರಿಗೆ ತೀರಾ ಸಮೀಪವಾಗಿ ಇದ್ದಿರಲಿಲ್ಲ. ಅವರ ಸ್ವರವನ್ನು ಕೇಳುವಷ್ಟು ಸಮೀಪಕ್ಕೂ ಇರಲಿಲ್ಲ. ಆದರೆ ತನ್ನ ಯಜಮಾನಿಕೆ ಜಗಜ್ಜನಿತವಾಯಿತೆಂಬ ಹಿಗ್ಗು ಮಾತ್ರ ಶೀನಮ್ಮಯ್ಯನ ಮನದಲ್ಲಿ ಗಟ್ಟಿಯಾಯಿತು. ತೋನ್ಸೆಯನ್ನು ಸಮೀಪಿಸುತ್ತಲೇ ಪ್ರತಿ ದೋಣಿಗೆ 4 ಸೂಡಿಗಳನ್ನು ಉರಿಸಿರಿ ಎಂದು ಅಪ್ಪಣೆಯಾಯಿತು. ಸೂಡಿಗಳು ಉರಿದವು. ನಿಜಕ್ಕೂ ಆ ದೀವಿಗೆಗಳು ಬೆಳಕನ್ನು ಬಿಂಬಿಸಿ ನೀರಲ್ಲಿ ಹೋಗುವಾಗ ಬಲು ಸುಂದರವಾಗಿ ಕಾಣಿಸುತ್ತಿದ್ದವು. ಸಾಲದುದ್ದಕ್ಕೆ ಕಡು ಉಪ್ಪು ನೀರಿನ ಬೇಸಗೆ ಸಮಯ. ನೀರು ಕುಲುಕಿದರೆ ರಂಜಕದ ಕಿಡಿಗಳು ಮಿನುಗುತ್ತಿದ್ದವು. ದೋಣಿಯ ದಾರಿಯಂತೂ ಬೆಳಕಿನ ಹಾಳೆಯಾಗಿ ಥಳಿಸುತ್ತಿತ್ತು. ದಿಬ್ಬಣದ ಗಂಡಸರು ಎಲೆ ಅಡಿಕೆಯನ್ನು ಜಗಿದರು. ಹೆಂಗಸರು ರಂಗನ ಶೋಭಾನೆ ಹಾಡಿದರು. ಮುಸ್ತೈದೆ ಹಿಡಿಯುವವರಿಗೆ ಮಾತ್ರ ಕೆಲಸವಿರಲಿಲ್ಲ. ಅವರ ಕಣ್ಣೆಲ್ಲ ಸೂಡಿಗಳನ್ನು ಉರಿಸಿ ಸಾಗುವ ತಮ್ಮ ದೋಣಿಗಳ ಮೇಲಿತ್ತು. ಈ ಬ್ರಾಹ್ಮಣರು ಯಾರೂ ಇಲ್ಲದಿರುತ್ತಿದ್ದರೆ ಮೀನು ಹಿಡಿಯಲಿಕ್ಕೆ ಎಂಥ ಪಸಂದದ ಸಮಯವಿದು. ಅಗೋ, ಅಲ್ಲಿ ನೋಡಿ, ಸಾಲು ಸಾಲು ಬೈಗೆ ಮೀನು ಎಂದು ಮೀನಿನ ಶಿಕಾರಿಯ ಯೋಚನೆ ಅವರಿಗೆ. ದಿಬ್ಬಣದ ಉತ್ಸಾಹ ಏರುವ ಕಾಲಕ್ಕೆ ತೋನ್ಸೆಯ ದಂಡೆಗೆ ಬಂದು ದೋಣಿಗಳು ನಿಂತವು. ಐತಾಳರೆ, ಇಂಥ ದಿಬ್ಬಣ ಇನ್ನು 4 ಹರಿದಾರಿ ದೋಣಿಯಲ್ಲಿ ಹೋದ್ರೂ ಚಿಂತೆ ಇಲ್ಲ ಎಂದನು ಶೀನ. ಎಲ್ಲರೂ ಅವಸರವಸರವಾಗಿ ದೋಣಿಯಿಂದ ಇಳಿದರು.
ಪಾಪ, ಕತ್ತಲಲ್ಲಿ ಮುಂದೆ ಬಂದ ದಿಬ್ಬಣಿಗರು ಇವರನ್ನು ಬಿಟ್ಟು ಮದುವೆ ಚಪ್ಪರ ಹೋಗುವುದು ಸಮವಲ್ಲ ಎಂದು ಹುಡಿ ಹೂಡಿಟ್ಟ ಒಂದು ಗದ್ದೆಯ ಅಂಚಿನ ಮೇಲೆ ಸಾಲಾಗಿ ಕಾದಿ ಕುಳಿತಿದ್ದರು. ಎಲ್ಲರೂ ಅಲ್ಲಿಯೇ ಕಲೆತರು. 4 ಸೂಡಿಗಳು ನೂರಾದವು. ಮದುವೆಯ ದಿಬ್ಬಣವು ಒಂದು ದಂಡಯಾತ್ರೆಯ ರೂಪವನ್ನು ತಾಳಿತು. ಕತ್ತಲಲ್ಲೇ ಮಕರ ತೋರಣ, ಕೊಡೆ, ಟೆಕ್ಕೆ, ಪತಾಕೆಗಳನ್ನು ಮುಂದಕ್ಕಿರಿಸಿಕೊಂಡು ದಿಬ್ಬಣ ಹೊರಟಿತು. ಮದುವಣಿಗನನ್ನು ಪಲ್ಲಕ್ಕಿಗೆ ಏರಿಸಿದರು. ದಂಡಿಗೆಗಿಂತಲೂ ಮುಂದೆ ಶೀನಯ್ಯನ ಸವಾರಿ ನಿಂತಿತು. ಅವನಿಗೂ ಮುಂದೆ ಹಣೆಕಾಸಿನ ಪೆಟ್ಟಿಗೆ. ಶೀನನ ನಡುವಿನಲ್ಲಿ ಆ ದಿನ ಬೆಟ್ಟು ದಪ್ಪದ ಬೆಳ್ಳಿಯ ಉಡಿದಾರ, ಜತೆಗೆ ಎರವಾಗಿ ತಂದ ಇನ್ನೊಂದು ಚಿನ್ನದ ನೇವಳವು ರಂಜಿಸುತ್ತಿತ್ತು. ಈ ಎಲ್ಲ ವೈಭವಗಳಿಂದ ಮುಂದುವರಿಯುವಾಗ ಐತಾಳರಿಗೆ ಒಂದು ಕಾಲದಲ್ಲಿ ದರಿದ್ರ ಮಳೆಯಿಂದಾಗಿ ತಪ್ಪಿದ ರಾಜ ಟಿವಿಯ ದಿಬ್ಬಣದ ಯೋಗ ಈಗ ಪ್ರಾಪ್ತವಾದುದಕ್ಕೆ ಆನಂದವಾಯಿತು. ಜಾವರಾತ್ರಿಯ ಮೇಲೆಯೇ ಸಮಯ ಸಂದಿತು. ದಿಬ್ಬಣವು ಪಡುಮುನ್ನೂರನ್ನು ಸೇರಿ ಹೆಣ್ಣಿನ ಕಡೆಯವರು ಚಪ್ಪರದ ಮುಂದಿನ ಗದ್ದೆಯಲ್ಲಿ ಬಂದು ನಿಲ್ಲುವಾಗ ಉಭಯ ಪಂಗಡಕ್ಕೂ ಕಾಳಗವಾಗುವಂತೆ ಕೊಂಬು, ಕಹಳೆ, ರಣಗಹಳೆ, ಮೋರಿ ವಾದ್ಯಗಳು ಒಂದೇ ಸಮನೆ ಕಿರುಚಿದವು. ಸಾಲದಿದ್ದಕ್ಕೆ ಇಜ್ಜೋಡು ವಾದ್ಯಗಳು, ಸ್ತ್ರೀಯರ ಹಾಡುಗಳು, ಜತೆಯಲ್ಲಿ ಬಿರುಸು, ಬಾಣ, ಗರ್ನಾಲುಗಳ ಅಬ್ಬರವೂ ಸೇರಿದುವು. ಹೆಣ್ಣಿನ ಕಡೆಯವರು ಬಂದು ಮದುವಣಿಗನನ್ನು ಸ್ವಾಗತಿಸಿ ಒಳಕ್ಕೆ ಕರೆದೊಯ್ಯುವಾಗ ರಾಮ ಐತಾಳರಿಗೆ ಪೂರ್ಣ ತಾರುಣ್ಯವೇ ಪ್ರಾಪ್ತಿಸಿತ್ತು. ಇತ್ತ ಶೀನಮ್ಮಯ್ಯನ ಕೈಯಲ್ಲಿ ಮದುವೆ ಚಪ್ಪರವನ್ನು ಸೇರುವ ಸಮಯದಲ್ಲಿ ಬೆಳ್ಳಿಕಟ್ಟಿನ ಒಂದು ಕೋಲು ಸಹ ಇತ್ತು. ಮದುವೆಯ ಮಂಟಪವನ್ನು ನೋಡಿದವರಿಗೆ ಇದು ಮರುಮದುವೆಯೆಂಬ ಭಾವನೆಯೇ ಬರಲಾರದು. ಮೇಲುಗಂಟಿದ್ದ ಸಜ್ಜಿತವಾದ ಚಪ್ಪರ, ಬೇಗಡೆಯ ಕೆಲಸದಿಂದ ಥಳಥಳಿಸುವ ಮಂಟಪ, ಆಚೀಚೆ ಮಂಡಿತವಾದ ಬ್ರಹ್ಮಸಭೆ, ಗೃಹಸ್ಥರ ಸಭೆ, ಸ್ತ್ರೀ ಸಭೆ, ಚಪ್ಪರದ ತಟ್ಟಿ ಮಡಲುಗಳ ಕಣ್ಣನ್ನು ಹಿರಿದು ಮಾಡಿ ನೋಡುವ ಶೂದ್ರ ಸಭೆ. ಮದುವಣಿಗನಿಗೂ ಅಂದು ತುಂಬ ತೃಪ್ತಿಯಾಯಿತು. ಯಜಮಾನ ಶೀನನಿಗೂ ತೃಪ್ತಿಯಾಯಿತು. ಅತೃಪ್ತಿಯಾಗಿದ್ದಿರಬಹುದಾಗಿದ್ದ ಐತಾಳರ ಅತ್ತೆಗೂ ತೃಪ್ತಿಯಾಯಿತು. ಐತಾಳರಿಗೆ ಕೂತು ತಿನ್ನುವಷ್ಟು ಆಸ್ತಿ ಇದೆ ಎಂದು ತಿಳಿದೇನೆ ಆದ ನಂಟಸ್ತಿಕೆ ಇದು. ಆದರೆ ಗಂಡಿಗೆ ಪ್ರಾಯ ಮೀರಿರಬಹುದು, ಅಲ್ಲದೆ ಸವತಿ ಬೇರೆ ಇದ್ದಾಳೆ ಎಂಬ ಯೋಚನೆ ಹುಡುಗಿಯನ್ನು ಕೊಡುವ ಹೆತ್ತ ಕರುಳನ್ನು ಬಾಧಿಸುವುದು ಸಹಜ. ಆದರೆ ಐತಾಳರು ಅಲಂಕಾರಭರಿತರಾಗಿ ಬಂದು ಕುಳಿತ ಬಗೆ, ಧಾರೆಯ ಕಾಲದಲ್ಲಿ ತರುಣರಿಗಿಂತ ತರುಣರಾಗಿ ನಿಂತ ನಿಲುವಳಿ, ಎಲ್ಲಕ್ಕೂ ಮೀರಿ ಮದುವೆಯ ಸಮಯದಲ್ಲಿ ಪಾರ್ವತಿಯೇ ದಿಬ್ಬಣದವರ ಉಪಚಾರ ನೋಡಿಕೊಂಡ ರೀತಿಯಿಂದ ಅವರ ಮನೆಯು ತಮ್ಮ ಸತ್ಯಭಾಮೆಗೆ ಎಷ್ಟಕ್ಕೂ ಆಗಬಹುದು ಅನ್ನಿಸಿತ್ತು. ಸ್ವತಃ ಪಾರ್ವತಿಯೇ ಗಂಡಿನ ಕಡೆಯಿಂದ ತಂದ ಚಿನ್ನವನ್ನು ಒಳಗೆ ಮುಟ್ಟಿಸಿ ಮುಂದೆ ಸವತಿಯಾಗುವವಳನ್ನು ಸಿಂಗರಿಸಿದಂಥ ನೋಟ, ಅವಳ ಬೀಗತಿಯ ಎಲ್ಲ ಅನುಮಾನಗಳನ್ನು ಹೋಗಲಾಡಿಸಿದವು. ಒಂದು ವಿಚಾರದಲ್ಲಿ ಮಾತ್ರ ಸರಸ್ವತಿಗೆ ಚಿಂತೆ ನೆಟ್ಟಿತು. ಪಾರ್ವತಿಗೆ ಆ ದಿವಸ ಹೊಸ ಚಿನ್ನ ಬಾರದೇ ಇದ್ದ ಸಂಗತಿಯಲ್ಲಿ. ಅಷ್ಟೇ ಅಲ್ಲ, ಹೊಳ್ಳರ ಮನೆಯಿಂದ ಚಿನ್ನ ಕಾರಣಾಂತರದಿಂದ ಎರವಾಗಿಯೂ ದೊರೆಯದೆ ಹೋಯಿತು. ಈ ಒಂದು ವಿಷಯದಲ್ಲಿ ಅವಳು ಅತೃಪ್ತಳಾದಳು. ಆಗ ಸರಸ್ವತಿಯೇ ಅವಳೊಡನೆ "ನೀನೇನು ಮಗುವೇ? ಇನ್ನೇನು ಸಂಭ್ರಮ ನಿನಗ್ಬೇಕು?" ಎಂದು ಸಮಾಧಾನ ಪಡಿಸಬೇಕಾಯಿತು. ಐತಾಳರು ಸಾಮಾನ್ಯವಾಗಿ ಬಿಗುವಿನ ಕೈಯವರಾದರೂ ಈ ಮದುವೆಯಲ್ಲಿ ಶಕ್ತಿ ಮೀರಿಯೇ ಮುಷ್ಟಿ ಸಡಿಲಿಸಿದರು. ಜತೆಗೆ ದರ್ಬಾರಿಗೆ ಶೀನನಿರುವಾಗ ಎಂಥ ಮುಷ್ಟಿಯೂ ಸಡಿಲಾಗುತ್ತದೆ. ತಮ್ಮ ಪುರೋಹಿತರೆಂಬ ಅಭಿಮಾನದಿಂದ ಅವರ ಆಪ್ತೇಷ್ಟರರು ಲಗ್ನದ ಮನೆಯಲ್ಲಿ ತುಂಬಿದ್ದರು. ಮೈತುಂಬ ಬಚ್ಚಕಾನೆಗಳನ್ನು, ಶೀರೆ ಕಣಗಳನ್ನು ಮದುವಣಿಗರಿಗೆ ಹೊರಡಿಸಿದರು. ಗಂಡಿನ ಕಡೆಯವರು ದಕ್ಷಿಣೆಯ ವಿಷಯದಲ್ಲಿ ಯಾವ ಸಂಕೋಚವನ್ನೂ ತೋರಿಸಲಿಲ್ಲ. 4 ದಿವಸ ಶೀನಮ್ಮಯ್ಯನು ಎಷ್ಟು ಪ್ರಯಾಸವಾದರೂ ಗಂಡಿನ ಮನೆಯಿಂದ ಪಡುಮುನ್ನೂರಿಗೆ ದಂಡಯಾತ್ರೆ ಬೆಳೆಸಿದನೇ ವಿನಾ ಖರ್ಚು ಉಳಿದೀತು, ಶ್ರಮ ಉಳಿದೀತು ಎಂದು ಹೆಣ್ಣಿನ ಕಡೆಯವರು ಪಡುಮುನ್ನೂರಿನಲ್ಲೇ ಗೊತ್ತುಪಡಿಸಿದ ಬಿಡಾರದಲ್ಲಿ ವಸತಿ ಮಾಡಲಿಲ್ಲ. ಮದುವೆಯ ಅನಂತರದ 2 ದಿವಸಗಳಲ್ಲಿ 2 ದೋಣಿಗಳನ್ನು ಹೆಚ್ಚಿಸಿಕೊಂಡು ಯಾವತ್ತೂ ಗಣ್ಯ ದಿಬ್ಬಣಿಗರನ್ನು ಹೊಳೆಯ ಮೇಲಿಂದಲೇ ಸಾಗಿಸಿದರು. ಬೀಗರ ದಿಬ್ಬಣಕ್ಕೆ ಯಾವ ಕೆಲಸವಿಲ್ಲದೆ ಹೋದರೂ ಹಗಲು ದಿಬ್ಬಣವಾದುದರಿಂದ ಯಾವತ್ತೂ ದೋಣಿಗಳು ಹಂಗಾರಕಟ್ಟೆಯ ಬಂದರಿಗೆ ಧಕ್ಕೆಗೆ ತಾಗಿಯೇ ತೋನ್ಸೆಗೆ ಸರಿದವು. 3ನೆಯ ದಿನ ಹಾಲು ತುಪ್ಪದ ದಿನ ದಿಬ್ಬಣವನ್ನು ಕಂಡವರು. ಮದುವೆಯ ದಿಬ್ಬಣದ ಹಿಮ್ಮಡಿ ವಿಜೃಂಭಣೆಯಿಂದ ಅದು ಸಾಗಿತು ಎನ್ನುತ್ತಾರೆ. ಕತ್ತಲೆಯ ದಿಬ್ಬಣವನ್ನು ರೈಸು ಮಾಡುವ ಗುಟ್ಟು ಶೀನಮ್ಮಯ್ಯನಿಗೆ ಸಿಕ್ಕಿತು.
ಆ ದಿವಸ ಬೆಳಿಗ್ಗೆ ಯಾವ ಹನೆಮರದಲ್ಲೂ ಒಣಗಿದ ಸೋಗೆಗಳನ್ನು ಉಳಿಯದಂತೆ ಮಾಡಿ ಸೂಡಿ ಬಿಗಿಸಿ ಹೋಗುತ್ತಾ ಬರುತ್ತಾ ಒಬ್ಬೊಬ್ಬನಿಗೆ ಎರಡೆರಡು ಸೂಡಿ ಉರಿಸಿ 50 ಮಂದಿಯ ದಿಬ್ಬಣವನ್ನು 500 ಮಂದಿಯ ದಿಬ್ಬಣವಾಗಿ ಕಾಣುವಂತೆ ಏರ್ಪಡಿಸಿದನು. ಚತುರ್ಥಿಯ ಹಗಲು ದಿಬ್ಬಣವು ಇದೇ ಕ್ರಮದಲ್ಲಿ ಸರಿಯಿತು. ಪಡುಮುನ್ನೂರಿನ ಮಾದಪ್ಪಯ್ಯನವರು ಆ ದಿನದ ಊಟಕ್ಕೆ ಲಾಡು ಹೋಳಿಗೆಗಳನ್ನು ಮಾಡಿಸಿದರು. ದಿಬ್ಬಣದ ಯಜಮಾನನಾದ ಶೀನಪ್ಪಮಯ್ಯರಿಗೆ ಇಲ್ಲದ ಸಮ್ಮಾನ ಮಾಡಿದರು. ಸೀನಪ್ಪಮಯ್ಯ ತೃಷೆ ಅಂದದ್ದಾದರೆ ಎರಡೆರಡು ಕೆಂದಾಳಿ ಸೀಯಾಳಗಳನ್ನು ಕೆತ್ತಿಕೊಡಬೇಕೆಂದು ಆಳುಗಳಿಗೆ ಬೀಗರ ತಾಕೀತಾಗಿತ್ತು. ಈ ಮದುವೆಯ ಸಂಭ್ರಮದಲ್ಲಿ ಬಂದ ಒಂದೇ ಒಂದು ಕೊರತೆಯೆಂದರೆ ಚತುರ್ಥಿ ದಿನ ಮಂತ್ರಾಕ್ಷತೆ ಮುಗಿದು ಸಂಜೆಯ ಸಭೆಯಲ್ಲಿ ಶೀನಪ್ಪಗೆ ಸ್ಮೃತಿ ತಪ್ಪಿದುದು. ಅವನು ಮಾತನಾಡುತ್ತಾ ತಾಂಬೂಲವನ್ನು ಸೇವಿಸಿದಾಗ ಅಡಿಕೆ ಸೊಕ್ಕಿತೋ ಎಲೆಯೊಳಗೆ ಏನಿತ್ತೋ ಶೀನಪ್ಪನ ತಲೆ ತಿರುಗಿತು, ಕಣ್ಣು ಕತ್ತಲೆ ಬಂದಿತು. ಮದುವಣಿಗನಿಂದ ಹಿಡಿದು ಎಲ್ಲರೂ ಬಂದು ಅವನನ್ನು ಉಪಚರಿಸುವಂತಾಯಿತು. ಪ್ರಾಯಶಃ ತಾಂಬೂಲದ ಹಸಿ ಅಡಿಕೆ ಸೊಕ್ಕಿದ ಅಮಲೇ ಇರಬೇಕು. ಆದರೂ ಶೀನಪ್ಪನು ಉಪಚಾರಕ್ಕೆ ಬಂದವರನ್ನು ಕಂಡು ಬಲುವಾಗಿ ಸಂಕಟವನ್ನು ನಟಿಸುತ್ತಿದ್ದುದು ಬರುವ ಸೇವೆಗಳನ್ನು ಕೈಕೊಂಡನು. ಅಷ್ಟರಲ್ಲಿ ಸರಸ್ವತಿಯು ಗಾಬರಿಗೊಂಡು ಬಂದಳು. ಏನಾಯ್ತು ಶೀನಣ್ಣ ಎಂದು ಕನಿಕರಿಸಿದಳು. ಎಲೆ ಹಾವಾದ್ರೆ ಗತಿ ಏನು? ಮೊದಲಿಗೆ ಅಡಿಕೆ ನೆನೆಯಿಸಿದ ನೀರನ್ನು ಕುಡಿಸಿ ಹೊಟ್ಟೆಗೆ ಹೋದುದನ್ನ ಒಮ್ಮೆ ವಾಂತಿ ಮಾಡಿಸಿದ್ರೆ ಮುಂದೆ ಗಾಬರಿಯಿಲ್ಲ ಎಂದು ಚಿಕಿತ್ಸೆ ಸೂಚಿಸಿದಳು. ರಾಮ ಐತಾಳರು ಗಾಬರಿಯಿಂದ ಅಷ್ಟು ಮಾಡಿಯಪ್ಪ, ನನ್ನ ಕೆಲಸಕ್ಕೆ ಬಂದು ಅವನಿಲ್ಲಿ ಕಂಗಾಲಾಗಬೇಕೆ? ದೇವರೇ ಮರ್ಯಾದೆ ಉಳಿಸು ಎಂದರು. ಪಾರ್ವತಿಯ ಈ ವರ್ತಮಾನ ಕೇಳಿಯೇ ಅರಾಲಿನ ಅರಮದೇವರಿಗೆ ಹಣ್ಣುಕಾಯಿ ಹೇಳಿಕೊಂಡಳು. ಅಂತೂ ಅಡಿಕೆ ನೆನೆಯಿಸಿದ ನೀರನ್ನು ಕುಡಿಯುವ ಯೋಗವು ಸ್ಮೃತಿ ತಪ್ಪಿದ ಶೀನಗೆ ಸರಿ ಕಾಣಲಿಲ್ಲ. ಅವನು ಆಗಲೇ ಕಣ್ಣು ತೆರೆದನು. ಅಲ್ಲಿ ಸೇರಿದವರಿಗೆ ಧೈರ್ಯವಾಯಿತು. ಸುತ್ತ ನೆರೆದವರು ದೂರಕ್ಕೆ ಸರಿದರು. 2 ಆಳುಗಳು ಲಾವಂಚದ ಬೀಸಣಿಗೆಗೆ ಪನ್ನೀರನ್ನು ಸಿಂಪಡಿಸಿ ಗಾಳಿ ಬೀಸಿದರು. ಈ ಉಪಚಾರದಿಂದ ತೃಪ್ತಿಗೊಂಡ ಶೀನನು ಎದ್ದು ಕುಳಿತನು. ದೇವರು ಈ ಒಂದು ಆಪತ್ತನ್ನು ತಪ್ಪಿಸಿದನಲ್ಲ ಎಂದು ಎಲ್ಲರಿಗೂ ಅನಿಸಿತು. ಐತಾಳರ ಮದುವೆಯ ದಿಬ್ಬಣವು ಹೋದ ಸಂಭ್ರಮಕ್ಕೆ ಕಡಿಮೆಯಾಗದ ರೀತಿಯಲ್ಲಿ 4ನೆಯ ದಿನ ರಾತ್ರಿ ಸ್ವಗ್ರಾಮಕ್ಕೆ ಮರಳಿತು. ಪಾರ್ವತಿಯು ಸಾಹಸಪಟ್ಟು ಮದುಮಗಳನ್ನು ಮಾತಾಡಿಸುತ್ತಾ ಮನೆಗೆ ಬಂದಳು. ಐತಾಳರು ಸೀನಪ್ಪಮಯ್ಯನು ಮದುವೆಯ 4 ದಿವಸಗಳ ವಿಮರ್ಶೆಯನ್ನು ಮಾಡುತ್ತಾ ಬಂದರು. ಐತಾಳರಿಗಂತೂ ಮನಸ್ಸಿನಲ್ಲಿ ಇದು ದೇವಲೋಕದ ನಂಟಸ್ತಿಕೆ ಎಂಬ ಹರ್ಷವೇ ಉಂಟಾಗಿತ್ತು. ಒಂದು ವಿಷಯವನ್ನು ಬಿಟ್ಟರೆ ಆ ಮಾತಿಗೆ ಶೀನಪ್ಪಮಯ್ಯನ ರುಜು ಬೀಳುತ್ತಿತ್ತು. ಅವನ ಆಕ್ಷೇಪ ಒಂದೇ ಒಂದಕ್ಕೆ, ಈ ಶಿವಳ್ಳಿಯವರು ತಮ್ಮ ಕೈಯಲ್ಲಿ ಬೆಲ್ಲದಲ್ಲಿ ಅದ್ದಿಯೇ ಅಡುಗೆ ತೊಡಗುತ್ತಾರೆ ಎಂದು. ಸ್ವಲ್ಪ ಬೆಲ್ಲ ಜಾಸ್ತಿ ಆಗುತ್ತಿದ್ದುದು ನಿಜ ಎಂದರು ಐತಾಳರು. ಅದನ್ನು ಕೇಳುತ್ತಾ ಕುಳಿತ ಇನ್ನೊಬ್ಬ ಗುರಿಕಾರರು, ಶೀನಾ, ನಾಳೆ ನಿಮ್ಮಲ್ಲಿ ಆರ್ತಿ ಅಕ್ಷತೆಯಲ್ಲವೇ, ಒಂದು ಹಿಡಿ ಮೆಣಸನ್ನ ಜಾಸ್ತಿಯಾಗಿ ಹಾಕಿಬಿಡು ಎಂದರು. ಐತಾಳರು ಚೇಷ್ಟೆಗಾಗಿ ನಕ್ಕರು. ಶೀನನು ಮಾತನ್ನೇ ಆಡಲಿಲ್ಲ. ಯಾಕೆಂದು ಆ ಗಳಿಗೆಗೆ ಯಾರಿಗೂ ತಿಳಿಯದೆ ಹೋದರೂ ಕ್ರಮೇಣ ಊರಿಗೆ ಅದು ತಿಳಿಯುತ್ತಾ ಬಂದಿತು. ಈ ಮದುವೆಗೆ ಯಜಮಾನನಾದ ಶೀನಪ್ಪ ಪಡುಮುನ್ನೂರಲ್ಲಿ ಸೀನಮ್ಮಯ್ಯರಾದುದು ಊರವರ ಮನಸ್ಸಿಗೆ ಬಂದಿರಲಿಲ್ಲ. ಅವನ ಗೆಳೆಯರು ಶೀನಮ್ಮಯ್ಯ ಎಂದೇ ಅವನನ್ನು ಕರೆದು ರೂಢಿ. ಈ 4 ದಿವಸ ಶೀನನು ಶೀನಪ್ಪಮಯ್ಯರಾಗಿ ಬಹುವಚನವನ್ನು ಗಳಿಸಿಕೊಂಡನು. ತಿರುಗಿ ಈಗ ಮರ್ಯಾದೆಯ ಬಗೆ ತಿಳಿಯದ ಈ ಜನರ ಕೈಯಲ್ಲಿ ನೀನು ತಾನು ಅನಿಸಿಕೊಳ್ಳುವುದು ಇಷ್ಟವಿರಲಿಲ್ಲ. ಮುಂದೆ ಜನಸಾಮಾನ್ಯರು ಶೀನಮ್ಮಯ್ಯ ಎಂದರೆ ಆತ ಕಿವುಡನಾಗಿಯೇ ಬಿಡುತ್ತಿದ್ದ. ಸತ್ಯಭಾಮೆಯು ಐತಾಳರ ಮನೆಯನ್ನು ಸೇರಿದಳು. ಅವಳ ಗೋತ್ರ ಬದಲಿಸಿತು. ಜತೆಗೆ ಪಡುಮುನ್ನೂರಿನ ಮನೆಯವರ ಕ್ರಮದಂತೆ ನೊಸಲಿನ ನೀಟ ಕುಂಕುಮವು ಮಾಯವಾಗಿ ಪಾರ್ವತಿಯಂತೆ ಗೀಟು ಕುಂಕುಮವನ್ನು ಅವಳು ಹಾಕತೊಡಗಿದಳು. ಅದನ್ನು ಕಂಡ ಎಲ್ಲರಿಗೂ ಈ ಹುಡುಗಿಗೆ ಶಿವಳ್ಳಿಯ ಸೋಂಕು ಸಹ ತಾಗಿರಲಾರದು ಎಂಬ ಖಾತ್ರಿಯಾಯಿತು. ಎಷ್ಟೆಂದರೂ ಬೆನ್ನ ಹಿಂದೆ ಬೊಗಳುವವರು. ಐತಾಳರು ದೊಡ್ಡ ಹುಡುಗಿಗಾಗಿ ಬಾಯಿ ಬಿಟ್ಟು ಅರೆ ಶಿವಳ್ಳಿಯವರ ನೆಂಟಸ್ತಿಕೆ ಮಾಡಿದರು. ವೈದಿಕರಾಗಿ ಹೀಗೆ ಮೇಲ್ಪಂಕ್ತಿ ಹಾಕುವುದು ಸಮವೇ ಎಂಬ ದೂರು ಕೇಳಿಸದೇ ಇರಲಿಲ್ಲ.